ಸರ್ 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 ಏನು ಸರ್ ಇದು? ಬಡವರಿಗೆ ನ್ಯಾಯನೇ ಸಿಗಲ್ವಾ ಸರ್? ನ್ಯಾಯ ಸಿಗುತ್ತಪ್ಪ, ಆದ್ರೆ ಅದು ನ್ಯಾಯವಾದಿಗಳ ಕಡೆಯಿಂದನೇ ಸಿಗ್ಬೇಕು. ಒಂದು ನಿಮಿಷ ಇರು, ತಗೋ ಇದನ್ನು. ಇದರಲ್ಲಿ ನಂಗೆ ಗೊತ್ತಿರೋ ಲಾಯರ್ ಅಡ್ರೆಸ್ ಇದೆ, ಹೋಗಿ ಅವ್ರನ್ನ ಭೇಟಿ ಮಾಡಿ. ಇವರು ಈ ಥರದ ಕೇಸ್ಗಳನ್ನ ಕೋರ್ಟ್ ಮೆಟ್ಲು ಹತ್ತಕ್ಕೆ ಮುಂಚೆನೇ ಸಾಲ್ವ್ ಮಾಡಿದ್ದಾರೆ. ಸರಿ ಸರ್, ಆಯಿತು, ಅದೆಲ್ಲ ಮಾಡೋಣ. ಸರ್ ನಮ್ಮ ಮತ್ತೆ ಅವ್ರನ್ನ ಏನ್ರಿ ಇಲ್ಲಿಂದ ಹೋಗಿಲ್ವಾ ನೀವಿನ್ನ? ಸರ್ ನನ್ನ ಮಾತು ನಂಬಿ ಸರ್. ಸರ್ ನಮ್ಮ ಮತ್ತೆ ನಿಜವಾಗ್ಲೂ ಪಾಪ ಸರ್, ಅವ್ರಿಗೇನು ಗೊತ್ತಿಲ್ಲ ಸರ್. ಸರ್ ಅವ್ರ ಆರೋಗ್ಯನೂ ಸರಿ ಇಲ್ಲ ಸರ್. ಸರ್ ಪ್ಲೀಸ್ ಸರ್, ಕೈ ಮುಗಿತೀನಿ, ಅವ್ರನ್ನ ಬಿಟ್ಬಿಡಿ ಸರ್. ನನ್ನ ಮನೇಲಿ ಹೆಣ್ಮಗಳು ಒಬ್ಬಳೇ ಇರ್ಬೇಕು ಸರ್. ಸರ್ ನಿಮ್ ಕೈ ಹೋಗಿದ್ದೀನಿ ಸರ್. ನಮ್ಮಮ್ಮ ಟೈಮಿಗೆ ಸರಿಯಾಗಿ ಮಾತ್ರೆ ತಗೋಬೇಕು, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸರ್. ಸರ್ ಆ ಮಂಜ ಎಲ್ಲಿದ್ದಾನೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಸರ್ ಅವ್ನು ಸಿಕ್ಕಿದ ತಕ್ಷಣ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಸೋ ಜವಾಬ್ದಾರಿ ನಮ್ದು ಸರ್. ದಯವಿಟ್ಟು ನಮ್ಮ ಆತನ ಬಿಟ್ಬಿಡಿ ಸರ್. ನೀವೇ ಹೇಳಿ, ಇವತ್ತು ಅವ್ರ ಮೇಲೆ ಕೇಸ್ ಬಿದ್ಬಿಟ್ರೆ ಅವ್ರು ನೋಡಿ ಸರ್, ನಿಜವಾಗ್ಲೂ ಅವ್ರು ಪ್ರಾಣ ಕಳ್ಕೊಂಡ್ಬಿಡ್ತಾರೆ ಅವರು. ಸರ್ ಪಾಪ ಸರ್, ನಮ್ಮ ತಾಯಿ ಬಿಟ್ಬಿಡಿ ಸರ್ ಅವ್ರನ್ನ. ಸರ್ ನಿಮ್ ಕಾಲ್ ಮುಗಿದ್ದೀನಿ ಸರ್, ನಮ್ಮ ತಾಯಿನ ಬಿಟ್ಬಿಡಿ ಸರ್. ಮಾಮೂಲಿ ಕೇಸ್ ಆಗಿದ್ರೆ ನಾನು ಈಗೆಲ್ಲ ಮಾಡ್ತಿರ್ಲಿಲ್ಲ. ಈ ಕೇಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದ್ಯಮ್ಮ. ನಮ್ಮ ಮೇಲೆ ತುಂಬಾ ಪ್ರೆಷರ್ ಇದೆ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಕೇಳ್ಕೊಳ್ತಾ ಇದ್ದೀರಾ ಅಂತ ಇದೊಂದು ದಿವಸ ಟೈಮ್ ಕೊಡ್ತೀನಿ. ಇವತ್ತು ನಾನು FIR ಫೈಲ್ ಮಾಡೋದಿಲ್ಲ, ಆದರೆ ನಾಳೆ ನಿಮ್ಮ ತಮ್ಮ ಸ್ಟೇಷನ್ಗೆ ಬರಬೇಕು. ಇಲ್ಲ ಅಂದರೆ ನಿಮ್ಮ ತಾಯಿ ಮೇಲೆ ನಾನು ಕೇಸ್ ಬರೀಬೇಕಾಗತ್ತೆ. ಕರ್ಕೊಂಡೋಗಿ ಅವ್ರನ್ನ. ತುಂಬ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಮಮ್ಮ ಸರ್, ಥ್ಯಾಂಕ್ ಯು. ನಾರಾಯಣ್, ಕಳ್ಸ್ಕೊಡ್ರಿ ಅವ್ರನ್ನ. ಸರಿ ಸರ್. ನೆನಪಿರ್ಲಿ, ಇವತ್ತೊಂದೇ ದಿನ ಟೈಮ್. ಗೋ ಸರ್. ಹೇಳ್ತಿಲ್ಲ, ಅವನಿಂದ ನನ್ನ ಸ್ಟೇಷನ್ ಮೆಟ್ಲತ್ತಂಗೆ ಆಗೋಯ್ತಲ್ಲೇ. ಇದೆಲ್ಲ ಬೇಕಾ ನನಗೆ? ಮೊದ್ಲು ಅವನ ಇವ್ರಿಗೆ ಒಪ್ಸಿ ಅವ್ನು ಮಾಡಿರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅತ್ತೇಮ್ಮ, ಇದಕ್ಕೆ ನಾವು ಅಷ್ಟೊಂದು ಕಷ್ಟಪಡ್ತಾ ಇರೋದು. ನೋಡಿ, ನಿಮಗೂ ಏನೂ ಆಗೋದಿಲ್ಲ, ಅವನಿಗೂ ಏನೂ ಆಗೋದಿಲ್ಲ. ನನ್ನ ಮೇಲೆ ನಂಬಿಕೆ ಇಡಿ. ಮಾ ಕನಕ, ಅತ್ತೆನ ಕರ್ಕೊಂಡು ಮನೆಗೆ ಹೋಗು. ಹೋಗಿಮ್ಮ, ಹೋಗಿ ಶರು ಸಮಾಧಾನ ಮಾಡ್ಕೊಡಿ. ಈಗೇನ್ ಮಾಡೋದು? ನೀವು ಲಾಯರ್ ಹತ್ರ ಮಾತಾಡೋಕೆ ಹೇಳಿದ್ರಲ್ಲ, ನೋಡೋಣ. ನೋಡಿ ಅಣ್ಣ, ರೋಹಿಣಿ ಬರ್ತಾವಳೆ. ಬರ್ಲಿ ಬರ್ಲಿ ಇರೋ, ನಾವು ಕರ್ಮೇಲೆ ಬರ್ಲೇಬೇಕಲ್ಲ. ಏನ್ರಿ ಮತ್ತೆ? ನಮ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬೇಕು ಅಂತ ತಾನೇ ನಿಮ್ ಹತ್ರ ಬಂದಿದ್ದು. ಮತ್ತೆ ಯಾಕೆ ಕರ್ತಿದ್ದು? ಒಳ್ಳೆ ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ತರ ಹೋಯ್ತಾನೆ ಇದೆಯಲ್ಲಮ್ಮ. ವಿಷಯ ಇದೆ. ಏನ್ ವಿಷಯ? ಬನ್ನಿ ತೋರಿಸ್ತೀನಿ. ಬಾಯ್ಸ್ ನೀವೆಲ್ಲರೂ ಬನ್ನಿ. ನೋಡಿದ್ರ, ಸ್ಮೋಕ್ ಎಫೆಕ್ಟ್ ಒಂದೇ ಬಾಕಿ ಇರೋದು. ಎರಡೇ ಏಟು, ಅರ್ಧ ಬಾವುಟ ಆರಿಸ್ಕೊಬಿಟ್ಟವನೆ. ಸರಿ, ಈಗ ನನ್ನನ್ನ ಯಾಕೆ ಕರ್ತಿದ್ದು? ಹಂಗ ಅಂದ್ರೆ ಏನು? ನೋಡಿ, ನೀವ್ ಕೇಳಿದನ್ನ ನಾವ್ ಕೊಟ್ಟಾಯ್ತು, ನಮಗ್ ಬೇಕಾಗಿರೋದನ್ನ ನೀವ್ ಮಾಡ್ಕೊಟ್ಟಿದೀರಾ, ಅಲ್ಲಿಗೆ ವಿಷಯ ಮುಗೀತು. ಇದು ನಿಮಗ್ ಬಿಟ್ಟಿದ್ದು. ಮುಗ್ದಿಲ್ಲ, ಶುರು ಆಗಿದೆ. ನನ್ ಮೇಲೆ ಕೇಸ್ ಆದ್ರೆ ನಿನ್ ಮೇಲೆ ನ್ಯೂಸ್ ಆಗುತ್ತೆ. ಇವನು ಹಾಸ್ಪಿಟ್ಲಿಗೆ ಸೇರ್ಸಕ್ಕಾಗಲ್ಲ. ಇವನ್ ಹೆಂಡ್ತಿ ಇವ್ನ್ ಕಾಣಿಸಿಲ್ಲ ಅಂತ ಕಂಪ್ಲೇಂಟ್ ಕೊಡಕ್ಕೆ ಓಡಾಡ್ತಿದ್ದಾಳೆ. ಮಾಡ್ಕೊಂಡ್ರೆ ಕಾಪಾಡೋದು ಯಾರು? ಅಲ್ಲ, ಇವಳ ಹೆಸರು ತಗೊಳ್ತ್ಯಾ? ಅಂದ್ರೆ ನಿನಗ್ ನಿಯತ್ ಅನ್ನೋದೇ ಇಲ್ವಾ? ಅದಿರೋದಕ್ಕೆ ಕರ್ಸಿರೋದು. ಶಿಷ್ಯನ್ನ ಟ್ರೀಟ್ಮೆಂಟ್ಗೆ ಕೇರಳ ಕಳಿಸ್ಬೇಕು. ಅರ್ಜೆಂಟಾಗಿ 2 ಲಕ್ಷ ದುಡ್ಡು ಹೊಂದಿಸ್ಕೊ ಬಂದ್ಕೊಡಿ. 2 ಲಕ್ಷನಾ? ದೇವ್ರೆ, ಬೀಡಿಯಿಂದ ಬೆಂಕಿ ಪಟ್ಟಣಕ್ಕೆ ಬಿದ್ದಾಗ ಆಯ್ತು ನನ್ ಕತೆ. ನನ್ನ ಹತ್ರ 2 ಲಕ್ಷ ಎಲ್ಲಿಂದ ಬರ್ಬೇಕು? ಅಷ್ಟೆಲ್ಲ ದುಡ್ಡು ನನ್ನ ಹತ್ರ ಇಲ್ಲ. ಓಕೆ, ತರಬೇಡಿ. ನನ್ಗೆ ಅರ್ಧ ಗಂಟೆ ಬೇಲ್ ಸಿಗುತ್ತೆ, ವಾಪಸ್ ಬರ್ತೀನಿ. ನೀನೇನ್ ಮಾಡ್ತೀಯ ಮಣ್ಣಿ? ಇವನ್ನ ಕೇರಳ ಕಳಿಸ್ತೀಯಾ ಇಲ್ಲ ನೀನ್ ಜೈಲ್ ಸೇರ್ತೀಯಾ? ಯೋಚನೆ ಮಾಡು. ಏನೇ ಇದು? ಅಣ್ಣ, ನಾವ್ 2 ಲಕ್ಷ ತಾನೆ ಅರೇಂಜ್ ಮಾಡ್ಬಿಡ್ತೀವಿ. ನೀವೇನು ಇದನ್ನ ಆಚೆ ಸುದ್ದಿ ಮಾಡಕ್ ಹೋಗ್ಬಿಡಿ. ಕೊಡ್ತೀನಿ ಅಂದ್ಮೇಲೆ ನಾನು ಪಸರ್ ಮಾಡಲ್ಲ. ಆದಷ್ಟು ಬೇಗ ದುಡ್ಡು ತಂದು ಕೊಡಿ, ಇಲ್ಲಾಂದ್ರೆ ಈ ದಿನೇಶ ಲಾರ್ಡ್ ಗಣೇಶನ ಹತ್ರ ಹೋಗ್ಬಿಡ್ತಾನೆ. ಸರಿ, ಬರ್ತೀವಿ ಅಣ್ಣ. ಏ ಮನ್ವತ, ಅವ್ರು ಹೋದ್ರು, ಎದ್ದೋಳು. ನಾಟಕ ಸಾಕು. ಸುಬಣ್ಣ, ಗೊತ್ತಾ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತಾರೆ. ನನ್ನ ಬಿಟ್ಬಿಡು. ನಿನ್ನ ಕಳ್ಸಿದ್ರೆ ದುಡ್ಡು ವಸೂಲಿ ಮಾಡೋದು ಹೆಂಗೋ? ಇಲ್ಲೇ ಇದ್ಬಿಟ್ರೆ ನನ್ನ ಫ್ಯಾಮಿಲಿ ಕತೆ ಹೆಂಗಣ್ಣ? ಹಾಗಾಗಿ ಹೋಗ್ಬಾರು. ಬಿಡ್ಲು ಬುತ್ತಿಗೆ ದೊಡ್ಡ ಮರ, ಅದು ಇನ್ಸ್ಪೆಕ್ಟರ್ ಅಂತ ಹೋಗ್ಬೋದು. ಹಂಗ ಸರ್, ನಾಯರ್ ಸರ್ ನೋಡೋಣ ಇದನ್ನು ಸರ್. ಹೌದು. 1 ನಿಮಿಷ ವೆಯ್ಟ್ ಮಾಡಿ, ಬರ್ತೀನಿ. ಹೌದು ಸರ್. ಸರ್ ಹೋಗಿ ಒಳಗಡೆ ಹೋಗಿ. ಸರ್ ನಮಸ್ಕಾರ ಸರ್. ಹೇಳಿ ಸರ್, ಅದು
ಒಂದು ಕೇಸ್ ಬಗ್ಗೆ ಮಾತಾಡೋಕೆ ಬಂದಿದ್ವಿ ಸರ್. ಮಂಜು ಇವ್ರ ತಮ್ಮನ ಬಗ್ಗೆ ತಾನೆ? ಹೌದು ಸರ್. ನಿಮ್ಗೆ ಹೇಗೆ? ನಿಮ್ಮನ್ನ ಇಲ್ಲಿ ಕಳಿಸಿದ ಪಿ ಸಿ ನನಗೂ ಫೋನ್ ಮಾಡಿದ್ರು. ಕೂತ್ಕೊಳ್ಳಿ. ಏ 2 ಕಾಫಿ ತಗೊಂಬರಮ್ಮ. ಸರ್ ಇರ್ಲಿ ಸರ್, ಅದೆಲ್ಲ ಏನು ಬೇಡ, ಹೊರಲ್ಲ. ಹೈ ಕುಡೀರಿ. ಸರ್ ನೀವು? ನನಗೆ ಇಲ್ಲಿ ಕಾಫಿ ಎಲ್ಲ ಹೋಗಲ್ಲ. ನಾನು ಏನಾದರೂ ಭೂಮಿ ಅಂಗಡಿ ಟೀ ಮಾತ್ರ ಕುಡಿಯೋದು. ನನ್ನ ಫ್ರೆಂಡ್ ಅಚ್ಯುತ್ ಅಂತಿದ್ದಾನೆ, ಇನ್ಸ್ಪೆಕ್ಟರ್. ಅವ್ನು ಕಾಯ್ತಿರ್ತಾನೆ, ನಾನು ಅಲ್ಲಿಗೆ ಹೋಗ್ಬೇಕು. ಸರಿ, ಈಗ ವಿಷಯಕ್ಕೆ ಬರೋಣ. ನಿಮ್ಮ ತಮ್ಮ ಓದ್ದವನಲ್ವಾ? ಯಾಕೆ ಅವನು ಈ ಕಳ್ತನದ ವಿಷಯಕ್ಕೆ ಕೈ ಹಾಕಿದ? ಏನೋ ಕೆಟ್ಟಗಳಿದೆ ಸರ್. ಅಯ್ಯೋ ಸುಮ್ಯಾರಮ್ಮಯ್ಯನು ಸರ್, ಕೆಟ್ಟಗಳಿಗೆ ಅಂತೆ, ಕೆಟ್ಟಗಳಿಗೆ ಸರ್. ಅದೊಂದು ದೊಡ್ಡ ಮ್ಯಾಟ್ರ್ ಆಗೋಯ್ತು ಸರ್. ಅವನು ಆಸೆ ಪಟ್ಟು ನನ್ನ ಬೈಕ್ನ ಕದ್ಬಿಟ್ಟ ಸರ್ ಒಂದಿನ. ಆಮೇಲೆ ಬೈಕ್ ಕದ್ದಿದ್ದು ತಪ್ಪಾಯ್ತು ಅಂತ ನನ್ನ ಹತ್ರ ಕ್ಷಮೆನೂ ಕೇಳ್ದ. ಆದ್ರೆ ಕ್ಷಮೆ ಕೇಳೋಕ್ಕೆ ಬಂದಿದ್ದ ದಿನ ಅವನು ಮನೇಲಿ ಏನೇನೋ ಆಗೋಯ್ತು ಸರ್. ಅದು ಏನಾಯ್ತು ಅಂತಂದ್ರೆ ಕೇಳಬಹುದು. ಯಾವ್ದಯ್ಯ ಈ ದುಡ್ಡು? ನೀನು ಕೇಸ್ ಹಾಕಿದ್ಯಲ್ಲ. ವೇರ್ ಇಸ್ ಮಂಜುನಾ? ಏನ್ ಸರ್? ಮಂಜು ಎಲ್ಲಿದ್ದಾನೆ ಅಂತ? ಅದು ಸರ್, ಅದು ಬಂದು ನೋಡಿ, ಲಾಯರ್ ಹತ್ರ ಡಾಕ್ಟರ್ ಹತ್ರ ಸುಳ್ಳು ಹೇಳ್ಬಾರ್ದು. ಹೇಳಿ ಸರ್. ಯಾರಿಗೂ ಗೊತ್ತಾಗ್ದಂಗೆ ನನ್ನ ಫ್ರೆಂಡ್ ಮನೇಲಿ ಇರ್ಸಿದ್ದೀನಿ ಸರ್. ಒಳ್ಳೇದಾಯ್ತಲ್ಲ? ಒಳ್ಳೇದಾಯ್ತು. ಅಕಸ್ಮಾತ್ ಅವನು ಏನಾದರೂ ಸಿಕ್ಕಾಕೊಂಡಿದ್ರೆ ಅವನ ಮೇಲೆ FIR ಬೀಳೋದು. ನೀವು ಅವನ್ನ ಕೋರ್ಟಲ್ಲಿ ನೋಡ್ಬೇಕಿತ್ತು. ಸರ್, ಏನ್ ಮಾಡಿದ್ರೆ ಅವ್ನು ಈ ಕೇಸಿಂದ ತಪ್ಪಿಸ್ಕೊಂತಾನೆ? ಮುಂದಿನ ವಾರ ಅವ್ನಿಗೆ ಎಕ್ಸಾಮ್ ಇದೆ ಸರ್. ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ತಾಯಿ ತಾನೆ? ಹೌದು ಸರ್. ಅವ್ರಿಗೆ ಹೇಳಿ ಕಂಪ್ಲೇಂಟ್ ವಾಪಸ್ ತಗೊಳಕ್ ಹೇಳಿ. ಅವ್ರು ಒಪ್ಪಲ್ಲ ಸರ್. ಅವರು ಹೇಗೆ ಸರ್? ಇವ್ರು ತುಂಬಾ ಬಡವರು ಸರ್. ಆ ಕಾರಣಕ್ಕೆ ಇವ್ರನ್ನ ನೋಡಿದ್ರೆ ಅವ್ರಿಗೆ ಆಗೋದೇ ಇಲ್ಲ. ಸೊ ಅವ್ರಿಗೆ ಬಡವ್ರನ್ನ ನೋಡಿದ್ರೆ ಆಗಲ್ಲ? ಹ್ಞೂ ಸರ್, ಬಲೆ ಹತ್ತ ನಂಗೆ ನೋಡ್ತಾರೆ. ಸರಿ, ಸ್ವಲ್ಪ ದುಡ್ಡು ಕಾಸು ಖರ್ಚಾಗತ್ತೆ. ಎಷ್ಟು ಅಂತ ನಾನು ನಿಮ್ಗೆ ಹೇಳ್ತೀನಿ, ಏರ್ಪಾಟ್ ಮಾಡ್ಕೊಳ್ಳಿ. ನಿಮ್ಮ ಹುಡುಗನ್ನ ನಾನು ಕಾಪಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ಹೇಳಿ, ನೀವು ಹೋಗಿ ಬನ್ನಿ. ನಾನು ಫೋನ್ ಮಾಡಿದಾಗ ನೀವು ಬರಬೇಕು. ಹ್ಞೂ ಸರ್. ಹ್ಞೂ ಸರ್. ನನ್ನ ಫೋನ್ ನಂಬರ್ PC ನಿಮ್ಗೆ ಕೊಟ್ಟಿದ್ರಲ್ಲ, ಕಾರ್ಡು? ಹ್ಞೂ ಸರ್, ಇದೆ ಸರ್. ನಿಮ್ಮ ಅದಾಗಿದೆ. ಇದೆ ನಿಮ್ಗೆ. ಹಾಗೆ ನಿಮ್ಮ ನಂಬರು ಹೊರಗಡೆ ನನ್ನ ಅಸಿಸ್ಟೆಂಟ್ ಇರ್ತಾರೆ, ಅವ್ರ ಕೈ ಕೊಟ್ಟು. ನಾನು ಕೊಡ್ಬೇಕಾ? ಹಾಂ. ಹ್ಞೂ ಸರ್. ಥ್ಯಾಂಕ್ ಯು ಸರ್. ನಾವಿನ್ ಬರ್ತೀವಿ. ಹ್ಞೂ ಸರ್. ಕಾಫಿ ಚೆನ್ನಾಗಿತ್ತು ಸರ್. ಥ್ಯಾಂಕ್ಸ್. ನಾವು ತಳಕಂಬಳಕ ಆದ್ರೂ ಸಕ್ಕರೆ ಕೇಸ್ನ ವಾಪಸ್ ತಗೊಳಲ್ಲ ಕಣೆ. ಹಾಗಾದ್ರೆ ಮಂಜು ಕತೆ? ಅಯ್ಯೋ, ಮಂಜು ಕಥೆ ವ್ಯಥೆ ಎಲ್ಲ ಅಪ್ಪನ ಕೈಲಿದೆ. ಅಪ್ಪ ಮನಸ್ಸು ಮಾಡಿ ಹೋಗಿ ಸಕ್ಕರೆ ಜೊತೆ ಮಾತಾಡಿದ್ರೆ ಸಕ್ಕರೆ ಕೇಸ್ನ ವಾಪಸ್ ತಗೊಂಡ್ರು ತಗೋಬೋದು ಕಣೆ. ಆವಾಗ ಮಾತ್ರ ಮಂಜು ಸೇಫ್ ಆಗ್ತಾನೆ. ಬಾ, ನಾನೇ ಅಪ್ಪನ ಜೊತೆ ಮಾತಾಡ್ತೀನಿ. ಅಳೆಯಲಾಗದ ಭತ್ತ ಬೆಳೆದಿಹುದು ಹೊಲದಲ್ಲಿ, ಭಕ್ತಿಯ ತೆರನು ಕೂಗಿ ಪಕ್ಷಿ, ಹಳೆಯ ಮೀರಿದ ಭಕ್ತದಲ್ಲಿ ರಸ ನೀನು, ಪರಮಾತ್ಮ. ಯಾಕ್ರಿಯ ಇಷ್ಟೊತ್ತು ಹಿಂದೋಗಿದ್ರಿ? ಹಾಯರ್ ಆಫೀಸ್ಗೆ ಹೋಗಿ ಬರ್ತಾ ಇದಪ್ಪ. ಇನ್ನೊಂದು ಸಹಾಯ ಆಗ್ಬೇಕಪ್ಪ. ಏನಪ್ಪ? ಅದು ಮಂಜುನ್ ಜೀವನ ಹಾಳಾಗ್ಬಿಡುತ್ತಪ್ಪ. ನೀನು ಮನ್ಸು ಮಾಡಬೇಕು. ನಡೆಯೋ ಕಾಲ್ಗೆ ಗಾಯ ಆದಾಗ ಔಷಧಿ ಹಚ್ಚಬೇಕು. ನಡವಳಿಕೆಯಲ್ಲಿ ಗಾಯ ಆದಾಗ ಪ್ರಾಯಶ್ಚಿತ್ತನೂ ಆಗಬೇಕು. ಕುಸುಮಮ್ಮ, ಮೀನಾ ಮತ್ತವ್ರ ಮನೆಯವರೆಲ್ಲ ಬಟ್ ಅಪರಂಜಿಗಳು. ಆದ್ರೆ ಮಂಜು ಮಾಡಿದ ತಪ್ಪನ್ನ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ನೀವಲ್ಲ ಮಾವ, ನಾನು ಒಪ್ಪೋದಿಲ್ಲ ಅದನ್ನ. ಅವನ್ನ ಕರ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಸ್ತೀನಿ. ಬೇಕಾ ಶಿಕ್ಷೆ ಕೊಡಿ, ನಾನ್ ತಡಿಯಲ್ಲ ಮಾವ. ಆದ್ರೆ ಪೊಲೀಸು ಕೇಸು ಅಂತ ಆದ್ರೆ ಅವ್ನು ಓದು ಬರಹಕ್ಕೆ ಪೆಟ್ಟು ಬೀಳುತ್ತೆ. ಅದನ್ನೇ ನಂಬಿರೋ ನಮ್ಮ ಅಮ್ಮನ ಕತೆ ಏನು? ಹಿಂದೆ ಅವ್ನ ಜೀವನ ಏನಾಗುತ್ತೆ ಮಾವ? ಏನಾದ್ರೂ ಅಂದ್ಕೊಳ್ಳಿ, ನಮ್ಮ ಮನೇಲಿ ದುಡ್ಡು ಕದ್ದವನು, ನಮ್ಮ ಮನೆಗೆ ಮೋಸ ಮಾಡ್ದವನು ಚೆನ್ನಾಗಿರ್ಬೇಕಾ? ಅವನು ಆ ದುಡ್ಡನ್ನು ವಾಪಸ್ ಕೊಟ್ಟಿದ್ದಾನೆ. ಅದನ್ನ ತಾವೇ ದೇಪ್ಕೊಂಡು ಹೋಗಿದ್ದೀರಾ. ಮಾವ, ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ. ನನ್ ತಮ್ಮನ್ ಭವಿಷ್ಯ ನಿಮ್ ಕೈಲಿದೆ. ಅವ್ನೇನಾದ್ರು ಜೈಲ್ಗೆ ಹೋಗ್ ಬಂದ್ರೆ ಕನಕನ್ ಭವಿಷ್ಯ ಏನಾಗುತ್ತೆ ಮಾವ? ಅವಳನ್ನ ಯಾರ್ ಮದ್ವೆ ಆಗ್ತಾರೆ? ಪ್ಲೀಸ್ ಮಾವ, ನೀವ್ ಒಂದೇ ಒಂದ್ ಮಾತು ಅತ್ತೆಗೆ ಹೇಳಿ, ಈ ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ಹೇಳಿ. ಆಗಲ್ಲ, ತಗೋಬೇಡ ಕೇಸ್ನ ಅಂತ ನಾನೇ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ. ಅನುಭವಿಸ್ಲಿ ಶಿಕ್ಷೆನ ಬಡ್ಡಿ ಮಗ. ನಿನಗೆ ನಿಮ್ಮ ಅಮ್ಮನಿಗೆ ಇಬ್ರಿಗೂ ಇನ್ನೊಬ್ರು ಶಿಕ್ಷೆ ಕೊಡ್ಸೋದು ಅಭ್ಯಾಸ ಹೋಗಿರೋದನೋ? ಸೂರ್ಯ ಬಿಡೋ ಅವನ್ನ, ಬಿಡು ಒಂದೇ. ಆಗಲ್ಲಪ್ಪ, ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋ ನೋವು ಹೇಗಿರುತ್ತೆ ಅಂತ ನನಗೊಬ್ಬರಿಗೆ ಗೊತ್ತಿರೋದು. ತಪ್ಪನ್ನ ತಾವು ಮಾಡಿ ಶಿಕ್ಷೆನ ಬೇರೆಯವ್ರಿಗೆ ವರ್ಗಾವಣೆ ಮಾಡೋ ಕಲೆ ಇವ್ರು ಚೆನ್ನಾಗಿ ಗೊತ್ತಿದೆ. ಅಲ್ವೇನೋ? ಬಿಡು ಅವನನ್ನ ಮೊದಲು ಒಂದೇ. ಅಪ್ಪ, ಸ್ಕೂಲಲ್ಲಿ ಕಾಲೇಜಲ್ಲಿ ಫೇಲ್ ಆಗೋದ್ರೆ ಮತ್ತೆ ಎಕ್ಸಾಮ್ ಕಟ್ಕೋಬಹುದು. ಆದ್ರೆ ಜೀವನದಲ್ಲೇ ಫೇಲ್ ಆಗೋಗ್ಬಿಟ್ರೆ ಮತ್ತೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಆಗದೇ ಇಲ್ಲಪ್ಪ. ಯಾಕಂದ್ರೆ ಸೂರ್ಯನ್ ಲೈಫಲ್ಲಿ ರಂಗನಾಥ್ ಇದ್ದ ಹಾಗೆ ನಮ್ಮ ಮಂಜನ್ ಲೈಫಲ್ಲಿ ಯಾರು ಇಲ್ಲಪ್ಪ. ಅನಾಥ ಆಗೋಗ್ತಾನೆ ಅಪ್ಪ. ಪ್ಲೀಸ್ ಅಪ್ಪ, ಒಂದ್ ಸ್ವಲ್ಪ ಮನ್ಸು ಮಾಡಪ್ಪ. ಮಾವ, ನಿಮ್ ಕೈ ಮುಗಿತೀನಿ.
ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಶಾಂತಿ, ತಗೋ ಆಪಲ್ ತಿನ್ನು. ಏನು ಬೇಡ ನಂಗೆ. ತಗೊಳ್ಳೆ. ಪಾತ್ರೆ ಸೀದೋದ್ರೆ ಎತ್ತಿ ಬಿಸಾಕ್ಬೋದು, ಹೊಟ್ಟೆ ಸೀದ್ರೆ ಹಾಗೆ ಮಾಡಕ್ಕಾಗತ್ತಾ? ಎಷ್ಟು ದಿನ ನನ್ನ ಮೇಲೆ ಕೋಪ ಮಾಡ್ಕೋತೀಯಾ? ತಗೋ ತಿನ್ನು. ಅಲ್ಲ ಕಣೆ, ನನ್ಗೇನಕ್ಕೆ ಅವ್ರ ಮೇಲೆ ಕೋಪ? 30 ವರ್ಷ ಆ ಅಪ್ಪನ ಜೊತೆ ಸಂಸಾರ ಮಾಡಿದೀನಿ. ಅವ್ರು ನನ್ನ ಏನೇ ಬೈದ್ರು ಅಂದ್ರು ನಾನ್ ತಡ್ಕೋತೀನಿ. ಆದ್ರೆ ಅವ್ರು ಮೀನಾ ಪರವಾಗಿ ಮಾತಾಡ್ಬಿಡೋದ, ಅದು ಮಾತ್ರ ನನ್ ಕೈಲಿ ಸಹಿಸ್ಕೊಳಕ್ಕಾಗ್ಲಿಲ್ಲ. ಅಯ್ಯಯ್ಯ, ಅಲ್ಲ ಕಡೆ ಡೋರ್ ಓಪನ್ ಆದ್ರೂ ಬೆಲ್ ಮಾಡ್ತಾರಲ್ಲ, ಯಾರು ಅಂತ ಹೋಗಿ ನೋಡು. ಅಣ್ಣ ಬನ್ನಿ ಬನ್ನಿ, ನಾವು ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ನಿಮ್ಗೆ 100 ವರ್ಷ ಆಯುಸ್ಸು. ನನಗ ಯಾಕಮ್ಮ ಇಷ್ಟು ಚೆನ್ನಾಗಿದ್ದೀನಿ? 100 ವರ್ಷ ಯಾಕೆ? 110 ವರ್ಷ ಬದುಕಬೇಕು ಅಂತಿದ್ದೆ. 100 ವರ್ಷ ಕೇಳಿಸ್ಬಿಟ್ಟಿಯಲ್ಲ ತಾಯಿ ನೀನು. ಅಯ್ಯೋ, 110 ಯಾಕೆ, 220 ವರ್ಷ ಇರಿ. ಬನ್ನಿ ಅಣ್ಣ. ಈ ಸ್ಥಿತಿಲಿ ಬೇಜಾರ ನೃತ್ಯ ಅನ್ಕೊಂಡೆ. ಪರವಾಗಿಲ್ಲ, ಆಪಲ್ಲು, ಆರೆಂಜು, ಮೋಸಂಬಿ ಸೇವನೆ ಚೆನ್ನಾಗಿ ಆಗ್ತಾ ಇದೆ. ಅಣ್ಣ, ನೀವು ಮಾತಾಡ್ತಾ ಇರಿ, ನಾನು ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತೀನಿ. ತಿನ್ನು ತಿನ್ನು. ನಾನು ಬಂದೆ ಅಂತ ನೀನು ತಿನ್ನೋದೇ ನಿಲ್ಸೋದು ಬೇಡ, ತಿನ್ನು. ಓಹೋಹೋ, ತಿನ್ಕೊಂಡು ಇಲ್ಲೇ ಇರುವಂತಿದ್ದೀರಾ? ಕರ್ಕೊಂಡು ಹೋಗಕ್ಕೇನು ಬಂದಿಲ್ಲ ಅಲ್ವಾ? ಕರ್ಕೊಂಡು ಹೋಗೋ ಮಾತಲ್ಲಿ ಅರ್ಥನೇ ಇಲ್ಲ. ಯಾಕೆಂದ್ರೆ ನಿನ್ನ ಮನೆ ಬಿಟ್ಟು ಹೋಗು ಅಂತ ನಾನು ಹೇಳೇ ಇಲ್ಲ. ನಾನು ಬಂದ ವಿಷಯನೇ ಬೇರೆ ಕಣೆ. ದಯವಿಟ್ಟು ಆ ಹುಡುಗನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋ. ಯಾಕೆ ಬಂದ್ಬಿಡಿ. ಹಠ ಹಿಡಿಬೇಡ ಶಾಂತಿ. ಅವ್ನು ತಪ್ಪು ಮಾಡಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ಅದಕ್ಕೆ ಅಂತ ನೀನು 10 ಜನಗಳ ಮುಂದೆ ನೀನು ಅವನು ಕೊಟ್ಟ ಶಿಕ್ಷೆ ಇದೆಯಲ್ಲ, ಅದು ತುಂಬಾ ದೊಡ್ಡದಾಗಿದೆ. ಈಗ ನೀನು ಕಂಪ್ಲೇಂಟ್ನ ವಾಪಸ್ ತಗೊಳ್ಳದೇ ಇದ್ರೆ ಆ ಕುಟುಂಬ ಬೀದಿಗೆ ಬಿದ್ದು ಬಿಡುತ್ತೆ ಕಣೆ. ಬರ್ಲಿ ಬಿಡ್ರಿ, ನನ್ಗೂ ನಿಮ್ಗೂ ಏನಾಗ್ಬೇಕಾಗಿದೆ? ಬರ್ಲಿ. ನಾವು ಮನುಷ್ಯರು, ಮನುಷ್ಯತ್ವ ಇಟ್ಕೊಂಡು ಮಾತಾಡ್ಬೇಕು ಶಾಂತಿ. ಗಂಡು ದಿಕ್ಕಿಲ್ದೇ ಇರೋ ಮನೆ ಅದು. ಆ ಮನೆಯಲ್ಲಿ ವಯಸ್ಸಾಗಿರೋ ತಾಯಿ, ಮದುವೆ ಆಗದೆ ಇರೋ ಹುಡುಗಿ ಎಲ್ಲ ಇದ್ದಾರೆ. ಅವರೆಲ್ಲರೂ ಪಾಪ ಹುಡುಗನ ಮೇಲೆ ಅವಲಂಬಿತವಾಗಿದ್ದಾರೆ. ಯಾಕೆ ಯಾಕೆ ಆ ಜೀವಗಳ ಮೇಲೆ ಇಷ್ಟೊಂದು ಹಾಗೆ ತೋರಿಸ್ತಾ ಇದೆಯಾ ನೀನು? ಕೇವಲ ಅವ್ರ ಹತ್ರ ಹಣ ಇಲ್ಲ ಅನ್ನೋ ಅಭಿಪ್ರಾಯಕ್ಕ, ಅಥವಾ ನಿನ್ನ ಗುಣನೇ ಕೇವಲವಾಗಿದೆಯಾ? ಹೆಣ್ಣು ಕ್ಷಮೆಯಾಧರಿಸಿಯಾಗಿರ್ಬೇಕು ಶಾಂತಿ. ಚೆನ್ನಮ್ಮನ್ ನೋಡು, ಅವಳು ಕತ್ತಿನೂ ಹಿಡಿತಾಳೆ, ಹಾಗೆ ಕರುಣೆನೂ ತೋರಿಸ್ತಾಳೆ. ಸರಿ, ನಿನ್ನ ಕೋಪ ಇತ್ತು, ಅವನ್ನ ಚೆನ್ನಾಗಿ ಹೊಡೆದಿದೀಯ. ಆದ್ರೆ ಈಗ ಕ್ಷಮಿಸೋ ಸಮಯ ಕಣೆ. ಆಯ್ತು, ನಾನು ಕೇಸ್ ವಾಪಸ್ ತಗೋತೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕಣೆ. ಬೆಲೆ ಕೊಟ್ಟಿಲ್ಲ, ಬೆಲೆ ಕಟ್ಟಿದ್ದೀನಿ. ಅರ್ಥ ಆಗ್ಲಿಲ್ಲ. ಷರತ್ತುಬದ್ಧ ವ್ಯವಹಾರ ಇದು. ನಾನ್ ಹೇಳೋದಕ್ಕೆ ನೀವ್ ಒಪ್ಕೊಂಡ್ರೆ, ನೀವ್ ಹೇಳೋದಕ್ಕೆ ನಾನ್ ಒಪ್ಕೋತೀನಿ. ಏನ್ ಹೇಳ್ತಿದೀಯ ನೀನು? ಆ ಹೂ ಕಟ್ಟವಳು ನಮ್ ಮನೇಲಿ ಇರಬಾರ್ದು. ಇದಕ್ ನೀವ್ ಒಪ್ಕೊಂಡ್ರೆ ನಾನು ಕೇಸ್ನ ವಾಪಸ್ ತಗೋತೀನಿ. ಬಲಗೈ ಕತ್ತರಿಸ್ಬೇಡ ಅಂತಂದ್ರೆ ಸರಿ ಅಂತ ಒಪ್ಕೊಂಡು ಈಗ ಎಡಗೈ ಕತ್ತರಿಸ್ತೀನಿ ಅಂತ ಹೇಳ್ತಾ ಇದೀಯ. ಚೆನ್ನಾಗಿದೆ ನಿನ್ ಕೋರಿಕೆ ಕಣೆ. ಮೀನಾ ಮನೆ ಬಿಟ್ಟು ಹೋದ್ರೆ ನಮ್ ಸೂರ್ಯನ್ ಗತಿ ಏನು? ಅಯ್ಯೋ, ಅಲ್ಲ ಹುಟ್ಟ ಇವಳೇನೋ ಒಂದ್ ಜೊತೆಲಿದ್ಲ, ಇಲ್ಲ ತಾನೇ? ಮನೆ ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಇರೋದಕ್ಕೆ ನಂದೇನ್ ಅಭ್ಯಂತರ ಇಲ್ಲ. ಅದು ಆಗಲ್ಲ ಅಂದ್ರೆ ಅವಳು ಹೋದಾರಿಗೆ ಇವನು ಹೋಗ್ಲಿ ಬಿಡಿ. ಯಾಕೆ ಯಾಕೆ ಅವ್ರ ಮೇಲೆ ಇಷ್ಟೊಂದು ಆಕ್ರೋಶ ನಿನಗೆ? ನಾವ್ ಹೆತ್ತ ಮಗ ಅಲ್ವೇನೆ ಅವನು. ಪ್ರಪಂಚದಲ್ಲಿ ಯಾವ ತಾಯಿನೂ ನೋಡ್ಕೊಳ್ದಿರೋ ಹೋಗೆ ನೀನ್ ಯಾಕೆ ನಡ್ಕೋತೀಯ? ಆ ಮೀನಾ ತಾನೇ ಏನ್ ಮಾಡಿದಲ್ಲೇ ನಿನಗೆ? ಪಾಪ ಆ ಮಗು ಮನೆಗೆ ಬಂದಾಗ್ಲಿಂದ ನಮ್ಮ ಮನೆ ಮನೆಯಾಗಿದೆ. 3 ಹೊತ್ತು ಸರಿಯಾದ ಸಮಯಕ್ಕೆ ಊಟ ಮಾಡಾಕ್ತಾಳೆ. ನೀನು ಬೈದಿದ್ದೆಲ್ಲ ಬೈಸ್ಕೋತಾಳೆ. ಏನ್ ಕೆಲಸ ಮಾಡೋದು ಅದೆಲ್ಲ ಮಾಡ್ತಾಳೆ. ಮನೆ ಕೆಲಸ ಮಾಡ್ತಾಳೆ. ಬಿಟ್ಟು ಮನೆ ಕೆಲ್ಸದವಳ್ತಾರ. ಅಲ್ಲ, ಮನೆ ಕೆಲ್ಸದವಳನ್ನೆಲ್ಲ ನಾನ್ ಯಾಕೆ ಸೊಸೆ ಅಂತ ಅನ್ಕೊಳ್ಳಿ? ಗಂಡನಿಂದ ದೂರ ಆಗ್ತಾ ಇದೀನಿ ಅಂತ ಗೊತ್ತಾದ ಮೇಲೆ ಆದ್ರೂ ನೀನು ಮನಸ್ಸನ್ನ ಬದಲಾಯಿಸ್ತೇನೋ ಅಂತ ಅಂದ್ಕೊಂಡೆ. ಇಲ್ಲ, ನೀನು ಸಕ್ಕರೆ ಬೈಲು ಅಲ್ವೇ ಅಲ್ಲ, ಪಟಾ ಬೈಲು. ಹಠದಿಂದ ಹೆಣ್ಣು ಕೆಟ್ಲು, ಚಟದಿಂದ ಗಂಡು ಕೆಟ್ಟ ಅನ್ನೋ ಆಗಿದೆ ನಿನ್ನ ಅಭಿಪ್ರಾಯ. ಇದು ಒಂಥರ ಕಾಯಿಲೆ. ಇದು ಅನುಭವಿಸ್ ಹೊರಡ್ತೀನಿ. ಹಾಗಾದ್ರೆ ನಿಮ್ಗೆ ಹೆಂಡತಿ ಅವಶ್ಯಕತೆ ಇಲ್ಲ ಅಲ್ವಾ? ನನ್ನ ಹೆಂಡತಿ ಹೆಣ್ಣಾಗಿದ್ರೆ ಬೇಕು. ಮಾರಿನೋ ಹಠಮಾರಿನೋ ಹೆಮ್ಮಾರಿನೋ ಆಗಿದ್ರೆ ಬೇಕಾಗಿಲ್ಲ ಅಲ್ವಾ? ಅಪ್ಪ, ನೀವ್ ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು ಬಿಡಿ. ಓ, ಅಮ್ಮನ ಮನೆ ಕರ್ಕೊಂಡು ಹೋಗಿ ಬಂದ್ರಾ? ಅಷ್ಟೊಂದೆಲ್ಲ ಧಾರಾಳತನ ನಿಮ್ಮ ಅಪ್ಪನಿಗಿಲ್ಲಪ್ಪ. ಕೇಸನ್ನ ವಾಪಸ್ ತಗೋ ಅಂತ ಹೇಳಕ್ ಬಂದಿದ್ರು. ಅಯ್ಯಯ್ಯೋ, ಎಂತ ಅನ್ಯಾಯ ಇದು! ಏನಪ್ಪ ನೀವು? ಅಲ್ಲಪ್ಪ, ನೀವು ನೋಡಿದ್ರಾ ನಿಮ್ಮ ಅಪ್ಪನಿಗೆ ನನ್ನ ಪ್ರೀತಿನೇ ಇಲ್ಲ. ಅಲ್ಲ, ಹೂ ಕಟ್ಟೋಳವ್ರಿಗೆ ತೊಂದರೆಯಾಗ್ಬಿಟ್ಟಿದ್ದಾರೆ. ಇವಾಗ ಏನು, ನೀನು ಕೇಸ್ ವಾಪಸ್ ತಗೋತೀಯಾ? ಅಪ್ಪನ ಬಂದ್ಬಿಡು.
ತಾಲೆ ಮೇಲೆ ತಾಲೆ ಬಿದ್ರು ನಾನ್ ಕೇಸ್ನ ವಾಪಸ್ ತಗೊಳಲ್ಲ. ನರಳ್ಬೇಕು ಅವ್ರು, ನರಳ್ ಸಾಯ್ಬೇಕು. ಎಲ್ ನರಳೋದು? ಅರಳ್ತಾ ಇದಾರೆ ಸೂರ್ಯ ಮೀನ ಹೂಗಳ ತರ ಮನೇಲಿ. ಅಮ್ಮ, ಆದ್ರೂ ನೀವು ಕೇಸ್ನ ವಾಪಸ್ ತಗೋಬಾರ್ದು. ಹೋದ್ಸಲ ಮಂಜಿಗೆ ನಾವು ಅವಮಾನ ಮಾಡಿದ್ವಿ ಅಂತ ಬರೀ ನೀನ್ ಬ್ಯಾಗ್ನ ಕಿತ್ಕೊಂಡು ಹೋಗಿದ್ದಾನೆ. ಈ ಸಲ ಆಗಿರೋ ಅವಮಾನಕ್ಕೆ ಚಾಕುನ ನಿನ್ ಹೊಟ್ಟೆಗೆ ನುಗ್ಸ್ಬಿಟ್ಟ. ಅಯ್ಯೋ, ಏನೇನೋ ಹೇಳಿ ಹೆದರ್ಸ್ಬೇಡ, ಸುಮ್ಮನಿರೋ. ಅತ್ತೆ, ಈ ಕೇಸ್ ವಾಪಸ್ ತಗೊಳ್ಳೋದು ಬಿಡೋದು ನೀವಗ್ ಬಿಟ್ಟಿದ್ದು. ಆದ್ರೆ ನೀವಿಲ್ದಿರೋ ಮನೆ ಬೇಕು ಅಂತಿದೆ ಅತ್ತೆ, ಬಂದ್ಬಿಡಿ ಅತ್ತೆ. ಅಯ್ಯೋ ರೋಹಿಣಿ, ಅಲ್ಲ ಕಣಮ್ಮ, ನಿನಗಿರೋ ಪ್ರೀತಿ ನನ್ಗೆ ಯಜಮಾನಪ್ಪನಿಗಿಲ್ವಲ್ಲ. ಇರ್ಲಿ, ಆದ್ರೂ ಆ ಹೂ ಕಟ್ಟೋಳ ಮನೇಲಿರೋವರೆಗೂ ನಾನು ಅಲ್ಲಿ ಬರಲ್ಲ. ಅಮ್ಮ, ಆ ಸೂರ್ಯನ ಕುತ್ತಿಗೆ ಹಿಡಿದು ಮನೇಲಿ ಆಚೆ ಹಾಕ್ಬಿಡ್ಲಾ? ಅಯ್ಯೋ ಬೇಡಪ್ಪ ಬೇಡ. ಯಾಕಮ್ಮ? ಅವನ ಮೇಲೆ ಅಷ್ಟೊಂದು ಪ್ರೀತಿನಾ? ಅವನುಜ ನಿನ್ ಮೇಲೆ ಪ್ರೀತಿ ಕಣೋ. ಆಮೇಲೆ ಅವನು ಮೂಗ್ ಯಾವ್ದು ಮುಖ ಯಾವ್ದು ಅಂತ ಗೊತ್ತಾಗ್ತಾ ಇರೋ ತರ ಒಳಗ್ ಚಚ್ಚಾಕ್ಬಿಡ್ತಾನ ನಿನ್ನ. ಹೇಗ್ ಹೇಳು ನೋಡೋಣ, ಅವನ್ನ ಹೊರಗಾಕ್ತೀಯಾ? ಏನೋ ಗಂಡ ಹೆಂಡತಿ ಪಾಪ ಬದುಕೊಳ್ಳಿ ಅಂತ ಸುಮ್ಮನಾಗ್ಬಿಡ್ತೀನಿ ಬಿಡು. ಆದ್ರೂ ನೀನ್ ಹೇಳೋ ತನಕ ನಾನೇನ್ ಕೈ ಮಾಡಲ್ಲ ಬಿಡು. ಅಪ್ಪ ಹೋದ್ಯಪ್ಪ ಸಕ್ಕರೆ ಹತ್ರ ಮಾತಾಡಿದ್ಯಾ? ಒಪ್ಕೊಂಡ್ರ ಮಾವ? ಅಮ್ಮ ಮನೆಗೆ ಬರಲ್ವಂತ. ಯಾಕಪ್ಪ ನಿಂತಿದ್ಯಾ? ಏನಾದ್ರು ಮಾತಾಡು. ಒಪ್ಕೊಂಡಿದ್ದಾಳಪ್ಪ, ಆದ್ರೆ ಷರತ್ತುಬದ್ಧ ಒಪ್ಪಿಗೆ. ಏನಂತ ಹೇಳಪ್ಪ? ಅವಳ ಕೇಸು ವಾಪಸ್ ತಗೋಬೇಕು ಅಂದ್ರೆ ನೀನು ಮೀನಾ ಮನೆ ಬಿಟ್ಟು ಹೋಗ್ಬೇಕಂತ. Come on. It's right over there.